ಉತ್ತರ ಕನ್ನಡ ಜಿಲ್ಲೆಯ ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಅಲ್ಲಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ಒಳಚರಂಡಿ ವ್ಯವಸ್ಥೆಗಳು ಕೂಡ ಸರಿಯಾಗಿಲ್ಲ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲದ ಪರಿಣಾಮ ರಸ್ತೆಗಳ ಮೇಲೆ 2 ಅಡಿ 3 ಅಡಿಯಷ್ಟು ನೀರು ನಿಂತಿದೆ. ಇಲ್ಲಿ ಮತ್ತೆ ಅಬ್ಬರದ ಮಳೆ ಮುಂದುವರೆದಿರುವಂಥದ್ದು. 3 ದಿನಗಳ ಕಾಲ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ಮಳೆ ಸುರಿದ್ರಿಂದ ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಈಗ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ನಾವಿವತ್ತು ಕಾರದ KHB ಕಾಲೋನಿಯಲ್ಲಿದ್ದೀವಿ. ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಒಂದೆಡೆ ಎಲ್ಲ ಕಡೆ ನೀರು ತುಂಬಿದ್ದಾವೆ. ಮನೆಗಳಿಗೆ, ಅಂಗಡಿಗಳಿಗೆ ಈಗ ನೀರು ನುಗ್ತಾ ಇರುವಂಥದ್ದು. ಯಾಕೆಂತಂದರೆ ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿನ ಮಳೆಯಾದ್ರಿಂದಾಗಿ ತಗ್ಗು ಪ್ರದೇಶಕ್ಕೆ ನೀರು ಬಂದಿದೆ. ಈ ಭಾಗದಲ್ಲಿ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಈ ಭಾಗದಲ್ಲಿ ಕಸವನ್ನು ಕೂಡ ತೆಗೆದಿರಲಿಲ್ಲ ನಗರಸಭೆಯವರು. ಇದರ ಪರಿಣಾಮ ಇವತ್ತು ಈ ಭಾಗದಲ್ಲಿ ಮತ್ತೆ ನೀರು ನಿಂತಿರುವಂಥದ್ದು. ಕಳೆದ 1 ತಿಂಗಳ ಹಿಂದೆ ಕೂಡ ಇದೇ ಪರಿಸ್ಥಿತಿ ಈ ಭಾಗದ್ದಾಗಿತ್ತು. ಆದರೆ ನಗರಸಭೆಯವರು ಎಚ್ಚೆತ್ತುಕೊಳ್ಳಿಲ್ಲ. ಒಂದು ಕಡೆ ಕಸವನ್ನು ತೆಗಿಲಿಕ್ಕೆ ಸಿಬ್ಬಂದಿ ಕೊರತೆ ಅಂದರೆ ಅನುದಾನದ ಕೊರತೆ ಅನ್ನುವಂತಹ ಒಂದು ಸಬೂಬನ್ನು ನಗರಸಭೆಯವರು ಹೇಳ್ತಾರೆ. ಇದರ ಪರಿಣಾಮ ಇವತ್ತು ಈ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದ್ದಾವೆ. ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಭಾಗ ಈ ಸುತ್ತಮುತ್ತ ಪ್ರದೇಶದಲ್ಲಿ ಈಗ ಜಲಾವೃತವಾಗಿರುವಂಥದ್ದನ್ನು ನೀವು ಕಾಣ್ಬೋದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ 3-4 ದಿನಗಳ ಕಾಲ ಹೆಚ್ಚಿನ ಮಳೆ ಬರಲಿದೆ. ಅದಲ್ಲದೆ 3 ದಿನ ಆರೆಂಜ್ ಅಲರ್ಟ್ ಕೂಡ ಇರುವಂಥದ್ದು. ಇಂಥದ್ರಲ್ಲಿ ಹೆಚ್ಚಿನ ಮಳೆ ಬಂದರೆ ಈ ಭಾಗದ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಹೆದ್ದಾರಿ ಭಾಗದಲ್ಲಿ ಈಗಾಗಲೇ ಕಾರವಾರದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವಂತಹ ಭಾಗದಲ್ಲಿಯೂ ಕೂಡ ರಸ್ತೆ ಈಗ ಜಲಾವೃತವಾಗಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ತಗ್ಗು ಪ್ರದೇಶ ಕಾರವಾರ ಭಾಗದಲ್ಲಿ ಎಲ್ಲೆಲ್ಲಿದೆ ಅವೆಲ್ಲವೂ ಕೂಡ ಈಗ ಜಲಾವೃತವಾಗಿದ್ದಾವೆ. ನೀವು ನೋಡ್ಬೋದು, ವಾಹನ ಸಾವಿರ ಯಾವ ರೀತಿ ಪರದಾಡಿಕೊಂಡು ವಾಹನವನ್ನು ತರ್ತಾರೆ ಅಂತೇಳಿ. ಯಾಕೆಂತಂದರೆ ಆಳವಾದ ನೀರು ಈ ಭಾಗದಲ್ಲಿ ನಿಂತಿರುವಂಥದ್ದು. ಹೆಚ್ಚು ಅನಿವಾರ್ಯವಾಗಿ ಜನ ಕೆಲಸಕ್ಕೆ ಹೋಗಬೇಕಾಗುತ್ತೆ, ಅಂಥದ್ರಲ್ಲಿ ವಾಹನವನ್ನು ತೆಗೆದುಕೊಂಡು ಹೋಗುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಜನ ಇದರಲ್ಲಿಯೇ ಓಡಾಡುವಂಥ ಪರಿಸ್ಥಿತಿ ಇದೆ. ಸದ್ಯ ಕರಾವಳಿ ಭಾಗದ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ ಮತ್ತು ಭಟ್ಕಳ ಭಾಗದಲ್ಲಿ ಈಗ ಶಾಲೆಗಳಿಗೆ ರಜೆ ಕೊಡಲಾಗಿದೆ, ಅಂಗನವಾಡಿಗಳಿಗೆ ರಜೆ ಕೊಡಲಾಗಿದೆ. ಇದರಿಂದಾಗಿ ಸ್ವಲ್ಪ ಮಕ್ಕಳಿಗೆ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ನೋಡಿಕೊಂಡಿದೆ. ಆದರೆ ಕಾರವಾರದಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆಯಿಂದ ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲುತ್ತೆ. ಚರಂಡಿಗಳು ಕಟ್ಟಿಕೊಂಡು ಜನ ಪರಮಾಣದ ಪಾಡನ್ನು ಪಡುವಂತಹ ಪರಿಸ್ಥಿತಿ ಈ ಭಾಗದಲ್ಲಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿರೋದ್ರಿಂದ ಈಗ ಮತ್ತೆ ಬಹಳಷ್ಟು ಭಾಗಗಳಲ್ಲಿ ಈಗ ನೀರು ನಿಲ್ಲುವಂತಹ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಆದರೆ ಜಡ್ಡು ಹಿಡಿದ ವ್ಯವಸ್ಥೆ ಇವತ್ತು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಚರಂಡಿಯಲ್ಲಿ ವ್ಯವಸ್ಥಿತವಾಗಿ ನೀರು ಹೋಗುವ ಸ್ಥಿತಿಯನ್ನು ಮಾಡಲಿಕ್ಕೆ, ವ್ಯವಸ್ಥೆಯನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ವಿಫಲವಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.